Good evening, my dear students. Myself Soumya Ande. This is Sankalp Learning Solution. Today we are taking another subtopic in D and F block element, that is alloy formation. Alloys are the homologo solution of two and more metal formed by melting, cooling and composition. ಅಲ್ವಾ? ಏನಾಗುತ್ತೆ, ಒಂದು ಹೋಮೋಜಿನಿಯಸ್ ಮಿಕ್ಸ್ಚರ್ ಅನ್ನ ಮಾಡಿದಾಗ, ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಎ ಅಂಡ್ ಬಿ, ಎ ಮತ್ತೆ ಬಿ ಅನ್ನ ಹೋಮೋಜಿನಿಯಸ್ಲಿ ಮಿಕ್ಸ್ ಮಾಡಿದಾಗ ಒಂದು ನಮಗೇನು ಒಂದು ಸೊಲ್ಯೂಷನ್, ಇನ್ ಸಾಲಿಡ್ ಸೊಲ್ಯೂಷನ್ ಸಿಗುತ್ತಲ್ಲ, ಅದನ್ನೇ ನಾವೇನಂತ ಕರಿತೀವಿ, ಅಲ್ಲಾಯ್ಗಳು ಅಂತ ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಸೊ ಅಲ್ಲಾಯ್ ಫಾರ್ಮೇಶನ್ ಹೆಂಗಾಗುತ್ತೆ? ಸೊ ಮೆಟಲ್ ಎ, ಮೆಟಲ್ ಬಿ ಎರಡನ್ನ metal with atomic radii that differ by no more than 15% produce these alloying the atom. Okay, atom alloying anna ತೋರಿಸುತ್ತೆ. One of the metal easily take up position in the crystal lattice because transition metal have comparable radii. ಸೊ ಎರಡಕ್ಕೂ ತುಂಬಾ ಕಂಪ್ಯಾರಿಬಲ್ ರೇಡಿಯೈ ಇರೋದಕ್ಕೆ ನಾವು ಅಲ್ಲಾಯ್ ಫಾರ್ಮೇಶನ್ ಅನ್ನ ಮಾಡ್ತೇವೆ. ಯಾಕೆಂದ್ರೆ ಡ್ಯೂ ಟು ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅವಕ್ಕೆ ಏನಿರ್ತವೆ ಹೇಳಿ, ದೇ ಫಾರ್ಮ್ ಒಂದು ಏನ್ ಅಟಾಮಿಕ್ ರೇಡಿಯೈ ಅಥವಾ ಅಯೋನಿಕ್ ರೇಡಿಯೈ ಇದೆಯಲ್ಲ, ತುಂಬಾ ಸಿಮಿಲರ್ ಇರುತ್ತೆ. ಸೊ ಅದೇನು ಹೆಲ್ಪ್ಫುಲ್ ಆಗುತ್ತೆ ಅಲಾಯ್ ಫಾರ್ಮೇಶನ್ ಅಲ್ಲಿ. 15% ಗಿಂತ ಜಾಸ್ತಿ ಇರಬಾರ್ದು ಡಿಫರೆನ್ಸು ಮೆಟಾಲಿಕ್ ರೇಡಿಯೈ ಮಧ್ಯ. ಅಂತಹ ಒಂದು ಎಲಿಮೆಂಟ್ ಯಾವ್ಯಾವ್ದು ಇದೆಯಲ್ಲ ಅವು ಅಲಾಯ್ ಫಾರ್ಮೇಶನ್ ಮಾಡುತ್ತೆ. ಓಕೆ, ಏನು ಪ್ರಾಪರ್ಟಿ? ಹಂಗಾದ್ರೆ ಯಾಕೆ ಅಲಾಯ್ ಯೂಸ್ ಮಾಡ್ತೀವಿ? ದೇ ಆರ್ ಈಸಿಲಿ ಕಂಬೈನ್ಡ್ ಟು ಕ್ರಿಯೇಟ್ ಅಲಾಯ್. ಓಕೆ, ಸೊ okay, alloys are tougher, having high melting point and many more. They are chemically inert ಆಗಿರುತ್ತೆ, easily combined to create alloy ಆಗಿರುತ್ತೆ. So alloys are very much tougher, harder ಇರುತ್ತೆ. Okay, these are some properties of alloy. Okay, alloy with non-transition metal also quite prevalent. Okay, so brass, ಕಾಪರ್ ಮತ್ತೆ ಜಿಂಕ್ ಅನ್ನ ಕೂಡಿಸಿದಾಗ ಬ್ರಾಸ್ ಸಿಗುತ್ತೆ. ಕಾಪರ್ ಮತ್ತೆ ಸ್ಟೆನಸ್ ಅನ್ನ ಮಾಡಿದಾಗ ಏನಾಗುತ್ತೆ ಹೇಳಿ, ನಮಗೆ ಅಲಾಯ್ ಫಾರ್ಮೇಶನ್ ಆಗುತ್ತೆ. ಓಕೆ, ಕೊರೋಷನ್ ರೆಸಿಸ್ಟೆನ್ಸ್ ಇರುತ್ತೆ, ಬೇಗ ತುಕ್ಕು ಹಿಡಿಯೋದಿಲ್ಲ. ಮೆಟಲ್ ಲೈಕ್ ಕ್ರೋಮಿಯಂ, ವೆನೇಡಿಯಂ, ಆಲಿಬ್ಡಿನಮ್, ಟಂಗ್ಸ್ಟನ್ ಇವೆಲ್ಲ ಏನ್ ಮಾಡುತ್ತೆ, ಅಲಾಯ್ ಫಾರ್ಮೇಶನ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ಸ್ಟೇನ್ಲೆಸ್ ಸ್ಟೀಲ್ ಬರ್ತಿದೆ, ವಿಚ್ ಇಸ್ ಮೋಸ್ಟ್ ಆಫನ್ಲಿ ಯೂಸ್ಡ್ ಯುಟೆನ್ಸಿಲ್ಸ್ ಅಲ್ವಾ. ಸೊ ಏನಾಗುತ್ತೆ, ಯಾವಾಗ ಅಲಾಯ್ ಮಾಡೋ ಉದ್ದೇಶ ಏನ್ ಹೇಳಿ, ಆ ಒಂದು ಏನು ಮೆಟಲ್ ಇದೆ ಅಥವಾ ಆ ಒಂದು ಎಲಿಮೆಂಟ್ ಏನಿದೆ, ಆ ಎಲಿಮೆಂಟ್ ಇದು ವ್ಯಾಲ್ಯೂವನ್ನು ನಾವು ಜಾಸ್ತಿ ಮಾಡೋಣ ಅಂತ. ಅದಕ್ಕೆ ಏನ್ ವ್ಯಾಲ್ಯೂ ಇದೆ ಆ ವ್ಯಾಲ್ಯೂವನ್ನೇ ಜಾಸ್ತಿ ಮಾಡ್ಬಿಡೋದು ನಾನು. ಸೊ ಆ ವ್ಯಾಲ್ಯೂವನ್ನ ಯಾವಾಗ ನೀವು ಜಾಸ್ತಿ ಮಾಡ್ತಿರೋ ಅವಾಗ ಏನಾಗುತ್ತೆ, ಅದು ತುಂಬಾ ಉಪಯೋಗಕ್ಕೆ ಬರುತ್ತೆ. ಈಗ ನಾವು ಒಂದು ಕಬ್ಬಿಣದ ಪಾತ್ರೆ ಇಟ್ಕೊಂಡ್ರೆ ವರ್ಷ ಚೇಂಜ್ ಮಾಡ್ಬೇಕಿತ್ತಲ್ವಾ, ಅದನ್ನೇ ನಾನು ಒಂದು ಸ್ಟೀಲ್ ಪಾತ್ರೆಯನ್ನ ಇಟ್ಕೊಂಡ್ರೆ, ಸ್ಟೀಲ್ ಯುಟೆನ್ಸಿಲ್ಸ್ ಅನ್ನ ಇಟ್ಕೊಂಡ್ರೆ ತುಂಬಾ ವರ್ಷ ಬಾಳಿಕೆ ಬರುತ್ತೆ. ನಾನು ಯಾಕೆ ಒಂದ್ 2 ಕೆಮಿಕಲ್ ಅನ್ನ ಮಿಕ್ಸ್ ಮಾಡಿದ್ರೆ ನನಗೆ ಇದಾಗಬಾರ್ದು? ಈಗ ಒಂದು ಬರೀ ನಾನು ಚಿನ್ನದ ಸರ ಹಾಕೊಂತೀನಿ ಅನ್ಕೊಳ್ಳಿ, ತುಂಬಾ ವರ್ಷ ಬರೋದಿಲ್ಲ, ಯಾಕಂದ್ರೆ ಚಿನ್ನ ಮೆತ್ತಿಗೆ ಅಲ್ವಾ ಅದ್ರ ಪ್ರಾಪರ್ಟಿ. ಸೊ ನಾವು ಕಾಪರ್ ಅನ್ನ ಅದಕ್ಕೆ ಮಿಕ್ಸ್ ಮಾಡ್ತೀವಿ, ಅದಕ್ಕೆ 22 ಕ್ಯಾರೆಟ್, 20 ಕ್ಯಾರೆಟ್, ಇವಾಗ 18 ಕ್ಯಾರೆಟ್ ಈ ತರ ಎಲ್ಲ ಬರ್ತಿರೋದು. ಯಾಕೆಂದ್ರೆ ಇನ್ನೊಂದು ಮೆಟಲ್ ಅನ್ನ, ಒಂದು ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಸಾಲಿಡ್ ಸೊಲ್ಯೂಷನ್ ಅಂತ ಹೇಳ್ತಾರೆ, ಇನ್ನೊಂದು ಮೆಟಲ್ ಅನ್ನ ಅದಕ್ಕೆ ಆಡ್ ಮಾಡಿರ್ತಾರೆ. ಓಕೆ, ಥ್ಯಾಂಕ್ ಯು.